ಹಿರಿಯ ಹಾಸ್ಯ ನಟ ಉಮೇಶ್ ಅವರು ಇನ್ನಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ಸಾವನ್ನಪ್ಪಿದ್ದಾರೆ. ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ನಟ ಉಮೇಶ್ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಕನ್ನಡ ಚಿತ್ರರಂಗಕ್ಕೆ ಉಮೇಶ್ ಅವರ ಅಗಲಿಕೆ ದೊಡ್ಡ ನಷ್ಟವನ್ನ ಉಂಟು ಮಾಡಿದೆ. ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಉಮೇಶ್ ಅವರು ನಟಿಸಿದ್ರು. ಭಕ್ತ ಪ್ರಹ್ಲಾದ, ಗುರು ಶಿಷ್ಯರು ಹೀಗೆ ಹಲವು ಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಮೋಡಿ ಮಾಡಿದ್ರು ನಟ ಉಮೇಶ್ ಅವರು. ಅಪ್ಪು ಅವರ ಜೊತೆಗೆ ರಾಮ್ ಚಿತ್ರದಲ್ಲೂ ಕೂಡ ಉಮೇಶ್ ಅವರು ನಟಿಸಿದ್ರು. ಉಮೇಶ್ ಅವರ ನಟನೆ ಇದೆಯಲ್ಲ, ಇದು ಬೇರೆ ನಟರಿಗೆ ಹೋಲಿಸಿದ್ರೆ ತುಂಬ ವಿಭಿನ್ನವಾಗಿ ನಿಂತುಕೊಳ್ಳುತ್ತೆ. ಅವರ ಅಭಿನಯ ಶೈಲಿ ಪ್ರತಿಯೊಬ್ಬರನ್ನ ಕೂಡ ನಗೆಗಡಲಲ್ಲಿ ತೇಲಿಸ್ತಾ ಇತ್ತು. ಅಂತಹ ಅತ್ಯದ್ಭುತ ಕಲಾವಿದ ಉಮೇಶ್ ಅವರು. ನಟ ಉಮೇಶ್ ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ಇತ್ತೀಚೆಗೆ ಅವರು ಸ್ನಾನದ ಮನೆಯಲ್ಲಿ ಕಾಲ್ಜಾರಿ ಬೀಳ್ತಾರೆ. ಆಗ ಅವರ ಸೊಂಟ ಮತ್ತು ಭುಜಕ್ಕೆ ಪೆಟ್ಟಾಗುತ್ತೆ. ತಕ್ಷಣ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಆಸ್ಪತ್ರೆಗೆ ದಾಖಲಾದ ಮೇಲೆ ಸ್ಕ್ಯಾನಿಂಗು ಅದು ಇದು ಮಾಡಿದಾಗ ಒಂದು ಆಘಾತಕಾರಿ ವಿಚಾರ ಗೊತ್ತಾಗುತ್ತೆ ಉಮೇಶ್ ಅವರ ಬಗ್ಗೆ. ಅದೇನಪ್ಪ ಅಂದರೆ ಉಮೇಶ್ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು, ಅದು 4ನೇ ಸ್ಟೇಜ್ನಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆಸ್ಪತ್ರೆಯ ಬೆಡ್ ಮೇಲಿದ್ರೂ ಕೂಡ ಬಹಳ ಲವಲವಿಕೆಯಿಂದ ಉಮೇಶ್ ಅವರು ಬಂದು ಹೋಗ್ತಾ ಇದ್ದವರ ಬಳಿ ಮಾತನಾಡ್ತಾ ಇದ್ರು, ಖುಷಿ ಖುಷಿಯಾಗಿರ್ತಾ ಇದ್ರು. ಅದರಲ್ಲೂ ಹೆಚ್ಚಾಗಿ ಗಿರಿಜಾ ಲೋಕೇಶ್ ಅವರು ಉಮೇಶ್ ಅವರನ್ನ ಪದೇ ಪದೇ ಬಂದು ಭೇಟಿ ಆಗ್ತಾ ಇದ್ರು. 1945 ಏಪ್ರಿಲ್ 24ರಂದು ಮೈಸೂರಿನಲ್ಲಿ ಜನಿಸ್ತಾರೆ. 4ನೇ ವಯಸ್ಸಿನಲ್ಲೇ ಬಣ್ಣ ಹಚ್ಚೋದಕ್ಕೆ ನಟ ಉಮೇಶ್ ಅವರು ಶುರು ಮಾಡ್ತಾರೆ. ಈ ಬಣ್ಣದ ನಂಟಿದೆಯಲ್ಲ, ಇದು ಬಾಲ್ಯದಿಂದಲೇ ಬೆಸೆದುಕೊಂಡಿತ್ತು ನಟ ಉಮೇಶ್ ಅವರಿಗೆ. 1960ರಲ್ಲಿ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ. ಮಕ್ಕಳ ರಾಜ್ಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಉಮೇಶ್ ಅವರ ಎಂಟ್ರಿ ಆಗುತ್ತೆ. ಗುರು ಶಿಷ್ಯರು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಜನಮೆಚ್ಚುಗೆಯನ್ನು ಗಳಿಸ್ತಾರೆ. ಇದು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಂತಹ ಕ್ಷಣದ ದೃಶ್ಯ. ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಸೇರಿದಂತೆ ಅನೇಕ ಕಲಾವಿದರು ಬಂದು ಅವರನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ಬಹಳ ಉತ್ಸಾಹದಿಂದ ಆ ಸಂದರ್ಭದಲ್ಲೂ ಕೂಡ ಉಮೇಶ್ ಅವರು ಇದ್ರು. ಜೀವನೋತ್ಸಾಹ ಅನ್ನೋದು ಉಮೇಶ್ ಅವರಿಗೆ ಕೊನೆ ಕ್ಷಣದವರೆಗೂ ಕೂಡ ಕಮ್ಮಿ ಆಗಿರಲಿಲ್ಲ. ಬೆಡ್ ಮೇಲೆ ಮಲಗಿದಾಗಲೂ ಕೂಡ ಅಭಿನಯ ಅಥವಾ ಅದರ ವಿಚಾರಗಳನ್ನು ಮೆಲುಕು ಹಾಕುವಂತಹ ರೀತಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಗೆಗಡಲ್ಲಿ ತೇಲಿಸ್ತಾ ಇದೆ. ಅವ್ರದ್ದು ನಂದು ಏನು ಋಣ ಇದೆಯೋ ಗೊತ್ತಿಲ್ಲ. ಕ್ಯಾಶುವಲ್ ಆಗಿ ಮೂಳೆ ಮುರಿದಿದೆ ಅಂತ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಸುಮ್ಮನೆ ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ಏನಂತ ಬಾಡಿ ಚೆಕಪ್ ಮಾಡಿ ಕಳಿಸ್ಬಿಡೋಣ ಸರ್, ಹೆಂಗೂ ಬಂದಿದ್ದಾರೆ, ಮನೇಲಿ ಯಾರೂ ಗಂಡು ಮಕ್ಕಳಿಲ್ಲ ಅಂತ ಹೇಳಿದೆ. ಬೇಡ ಮೇಡಮ್, ಏನಕ್ಕೆ, ಬೆಳಗ್ಗೆ 6 ಗಂಟೆಗೆ ಆಪ್ರೇಷನ್ ಅಂದರು. ಇಲ್ಲ ಸರ್, ಒಂದ್ಸಲ ಫುಲ್ ಬಾಡಿ ಚೆಕಪ್ ಮಾಡೋಣ ಅಂದೆ. ಪರವಾಗಿಲ್ವಾ, ಮಾಡಿಸ್ತೀರಾ ಅಂದರು. ಹ್ಞೂ ಸರ್ ಮಾಡಿಸ್ತೀನಿ, ಯಾರನ್ನೋ ನಮ್ಮ ಕಲಾವಿದ್ರು ಕೇಳ್ಕೊಂಡ್ರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ ಅಂತಂದಾಗ ಸಂಜೆ ಎಲ್ಲ ಚೆಕಪ್ ಮಾಡಿಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಅದಾದಮೇಲೆ ನಿಮ್ಮೆಲ್ಲ ಮಾಧ್ಯಮಕ್ಕೆ ಕರೆದು ನಾನು ವಿಷಯ ತಿಳಿಸ್ತೆ ನಿಮಗೆ. ಹೀಗೆ ಜೊತೆಲೇ ಇದ್ವಿ, ಓಡಾಡಿಕೊಂಡು ನೋಡ್ತಾ ಇದ್ದೆ. ಮೊನ್ನೆ ಕೂಡ ನಾನು ಗಿರ್ಜಮ್ಮ ಬಂದು ನೀರು ಕೂಡ ಅವ್ರಿಗೆ ಕುಡಿಸಿದ್ವಿ. ಗಿರ್ಜಮ್ಮ ನಾನು ನೆನ್ನೆ ಎಲ್ಲ ಮೊನ್ನೆ ಬಂದು ಮಾತಾಡಿಸ್ಕೊಂಡು ಗುರ್ತಿಡಿದ್ರು. ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಮಾಧ್ಯಮದ ಗ್ರೂಪಲ್ಲಿ ನಾನು ಹಾಕಿದ ತಕ್ಷಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ತಕ್ಷಣಕ್ಕೆ JP ನಗರ ಅವ್ರ ಮನೆ, ಒಂದು 10 ನಿಮಿಷ ಅಲ್ಲಿ ತೊಗೊಂಡೋಗಿರ್ತಾರೆ, ಒಂದು ಅರ್ಧ ಗಂಟೆ ಇರ್ತಾರೆ ಮನೆ ಹತ್ರ ಇರ್ತಾರೆ 12 ಗಂಟೆವರೆಗೂ. ಅದಾದಮೇಲೆ ಕಲಾಕ್ಷೇತ್ರಕ್ಕೆ ತೊಗೊಂಬರ್ತೀವಿ. ಕಲಾಕ್ಷೇತ್ರ ಯಾಕೆಂದರೆ ಅವ್ರು ಹಿರಿಯ ಕಲಾವಿದರು, ಕಲಾಕ್ಷೇತ್ರಕ್ಕೆ ಇಡಲೇಬೇಕು. ತುಂಬ ದೊಡ್ಡ ಕಲಾವಿದರು ಅವರು, ಅಷ್ಟು ಸುಲಭ ಅಲ್ಲ. ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಕಲಾಕ್ಷೇತ್ರದಿಂದ ಮುಂದೆ ಏನು ಮಾಡಬೇಕು ಅಂತ ಕುಟುಂಬದ ಜೊತೆ ಚರ್ಚೆ ಮಾಡಿ, ಇನ್ನೂ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ, ಎಲ್ಲರೂ ಸೇರಿಕೊಂಡು ಏನೇನು ಮಾಡಬೇಕು ಅದೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ. ಯಾಕಂದರೆ ಅವರ ಮನೆ ಪದ್ಧತಿ ಏನೇನಿದೆ, ಬ್ರಾಹ್ಮಣ್ಸ್ ಆಗಿರೋದ್ರಿಂದ ಅವ್ರ ಮನೆ ಪದ್ಧತಿ ಏನೇನಿದೆ ಅದನ್ನು ಮಾಡೇ ಕಳಿಸ್ಕೊಡ್ತೀವಿ. ಇನ್ನೂ ಕಲಾವಿದ್ರಿಗೆ ಫೋನ್ಗಳು ತುಂಬ ಬರ್ತಾ ಇದೆ. ಯಾಕಂದ್ರೆ ನಾನು ಗಾಡಿ ಓಡಿಸ್ಕೊಂಡು JP ನಗರ ಹೋಗ್ಬಿಟ್ಟು ವಾಪಸ್ ಬಂದೆ ನಾನು. ಇವತ್ತೇ ಆಗುತ್ತೆ ಮೇಡಮ್, ಇವತ್ತೇ ಎಲ್ಲವೂ ಆಗುತ್ತೆ. ಮನೆ ಆಮೇಲೆ ಕಲಾಕ್ಷೇತ್ರ, ಯಾಕಂದ್ರೆ ಪರ್ಮಿಷನ್ ತಗೋಬೇಕು. ಈಗ ಫೋನಲ್ಲಿ ಮಾತಾಡ್ತಾ ಇದ್ದೀವೆಲ್ಲ, ಗಿರ್ಜಮ್ಮ, ರಾಕ್ಲೇನ್ ಸಾರು, ಶ್ರುತಿ ಮೇಡಮು, ಎಲ್ಲ ಉಮಾಶ್ರೀ ಮೇಡಮ್, ಪ್ರತಿಯೊಬ್ಬರು ಕಲಾವಿದರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.
ಯಾಕಂದ್ರೆ ಪ್ರತಿಯೊಬ್ರು ಒಬ್ರು ಅಂತಲ್ಲ, ಇದ್ರ ಜೊತೆಗೆ ಪ್ರತಿಯೊಬ್ರು ಉಮಾಶ್ರೀ ಮೇಡಮ್ ಮೊನ್ನೆ ಊರ್ಗ್ ಹೋದ್ರು, ಇರ್ಲಿಲ್ಲ ಅವರು. ಅವಾಗ್ಲೂ ಗಿರ್ಜಮ್ಮಂಗ್ ಫೋನ್ ಮಾಡಿ ಡಾಕ್ಟರ್ಗೆ ಹೇಳ್ಬಿಟ್ಟು ಎಲ್ಲ ಹೋದ್ರು. ಬೆಳಗ್ಗೆ ಡಾಕ್ಟರ್ ಫೋನ್ ಬಂತು, ಗಿರ್ಜಮ್ಮಂಗ್ ಫೋನ್ ಬಂತು, ನನಗ್ ಫೋನ್ ಬಂತು. ನಾನು ಮಾಧ್ಯಮದ ಗ್ರೂಪ್ ಅಲ್ಲಿ ಹಾಕಿದ್ವಿ. ಮುಂದಿನ ಕೆಲಸ ಏನೇನಿರುತ್ತೆ ನಿಮ್ಮ ಮಧ್ಯದಲ್ಲೇ ಆಗುತ್ತೆ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಹಿರಿಯ ಕಲಾವಿದರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಳಿಸ್ಕೊಡ್ತಾರೆ. ಎಲ್ರಿಗೂ ಧನ್ಯವಾದಗಳು.